ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫೈರ್ ಸೈನ್ ಇದ್ದೀರಾ, ಏರೀಸ್, ಲಿಯೋ, ಸಜಿಟೇರಿಯಸ್, ಈ ರಾಶಿಯವರಿಗೆ ಫುಲ್ ಮೂನ್ ನಂತರ ಯಾವ ಬ್ಲೆಸ್ಸಿಂಗ್ಸ್ ಬರ್ತಿದೆ, ಯೂನಿವರ್ಸ್ ಕಡೆಯಿಂದ ಯಾವೆಲ್ಲ ಬ್ಲೆಸ್ಸಿಂಗ್ಸ್ ಬರ್ತಿದೆ, ಅವರ ಎನರ್ಜಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಅವರ ಎನರ್ಜಿ ಹೇಗಿರುತ್ತೆ, ಅವರ ಲೈಫಲ್ಲಿ ನೆಕ್ಸ್ಟ್ ಏನಾಗಬಹುದು. ಈ ರೀಡಿಂಗ್ ಟೈಮ್ಲೆಸ್ ಆಗಿರುತ್ತೆ. ಈ ವಿಡಿಯೋ ಯಾವಾಗ ನಿಮ್ಮ ಬಳಿಗೆ ಬರುತ್ತೆ ಆಗ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ತಗೋಬೋದು. ಓಕೆ 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 ಎಸ್, 5 ಆಫ್ ಸ್ವೋರ್ಡ್ಸ್. ಓಕೆ, ದ ಮೂನ್ ಕಾರ್ಡ್. ಆಫ್ಟರ್ ಫುಲ್ ಮೂನ್ ನೋಡಿ, ಫುಲ್ ಮೂನ್ ಅಂತ ಅಂದಾಗ ಮೂನ್ ಕಾರ್ಡ್ ಬಂದಿದೆ. ಬಹುಶಃ ತುಂಬ ಜನ ಏರೀಸ್, ಲಿಯೋ, ಸಜಿಟೇರಿಯಸ್ ಇವರಿಗೆ ಎಮೋಷ್ನಲಿ ತುಂಬ ಅಪ್ಸೆಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಐ ಮೀನ್ ಟು ಸೇ, ಬಹುಶಃ ತುಂಬ ಜನಕ್ಕೆ ಫೈಟ್ ಅಥವಾ ಎಷ್ಟೋ ಜನ ತುಂಬ ಓಕೆ 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 ಎಸ್, 6 ಆಫ್ ಕಪ್ಸ್, 10 ಆಫ್ ಸ್ವೋರ್ಡ್ಸ್, 2 ಆಫ್ ಸ್ವೋರ್ಡ್ಸ್. ಎಸ್, ಓಕೆ, ಬಾಟಮ್ ಆಫ್ ದ ಡೆಕ್, 9 ಆಫ್ ಕಪ್ಸ್. Okay, these are the emotions, these are the cards. Yes, after full moon, yes, ಏರೀಸ್, ಲಿಯೋ, ಸಜಿಟೇರಿಯಸ್ ಯಾರೆಲ್ಲ ಇದ್ದೀರಾ ಇವರಿಗೆ ಆಫ್ಟರ್ ಫುಲ್ ಮೂನ್ ಅವರ ಒಂದು ಸಿಚುವೇಶನ್ ಏನಿದೆ, ಈಗಿರುವಂಥ ಸಿಚುವೇಶನ್ನಿಂದ ಇನ್ನಷ್ಟು ನೊಂದ್ಕೊಳ್ಳುವಂಥ ಚಾನ್ಸಸ್, ಇನ್ನೊಂದಷ್ಟು ಅವಮಾನಗಳು, ಫೇಲ್ಯೂರ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬ್ಯಾಕ್ ಟಾಕ್ಸ್ ಅಂತ ಏನು ಹೇಳ್ತೀವಿ, ಅದು ಅವರ ಹತ್ತಿರದವರಿಂದಲೇ ಕೆಲವೊಂದು ಹಿಂದೆ ಮುಂದೆ ಮಾತಾಡುವಂಥದ್ದನ್ನು ಕೇಳಿಸ್ಕೊಳ್ಬೋದು. ಎಸ್, 5 ಆಫ್ ಸ್ವೋರ್ಡ್ಸ್ ಬಂದಿದೆ. 5 ಆಫ್ ಸ್ವೋರ್ಡ್ಸ್ ಡೆಫಿನೆಟಾಗಿ ನಿಮ್ಮ ಮಧ್ಯೆ, ನಿಮ್ಮ ಸುತ್ತಮುತ್ತಲು ಕೆಲವೊಬ್ಬರು ಯಾರಿದ್ದಾರೆ ಅವ್ರ ಜೊತೆಗೆ ಸ್ವಲ್ಪ ಕ್ಲ್ಯಾಶಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹುಷಾರಾಗಿರಿ ಬೇರೆಯವ್ರ ಹತ್ರ ಮಾತಾಡುವಾಗ. ಈ ಆಫ್ಟರ್ ಫುಲ್ ಮೂನ್ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ. ಯಾರಿಗಾದರೂ ಏನಾದರೂ ಹೇಳೋದಿದ್ರೆ ಸ್ವಲ್ಪ ಟೇಕ್ ಯೋರ್ ಟೈಮ್. ಅದು ಸ್ವಲ್ಪ ತಕ್ಷಣ ಏನಾದರೂ ಹೇಳಿಬಿಡೋದು, ಬಾಯಿ ತಪ್ಪಿ ಏನಾದರೂ ನೀವು ಮಾತಾಡಿಬಿಟ್ಟು ಆಮೇಲೆ ನೀವೇ ರಿಗ್ರೆಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ನೆಕ್ಸ್ಟ್ ಈ ಮಂತ್ ಆಫ್ಟರ್ ಫುಲ್ ಮೂನ್ ನೀವು ತುಂಬಾ ಸ್ವಲ್ಪ ಎಮೋಷ್ನಲಿ ಡಿಪ್ರೆಸ್ ಆಗ್ತೀರಾ, ಎಮೋಷ್ನಲಿ ಲಾಸ್ ಆಗ್ತೀರಾ. ಸ್ವಲ್ಪ ಯಾಕೆ ನನಗೆ ಆಯಿತು ಈ ಥರ, ನಾನು ಯಾಕೆ ಮಾಡಿಬಿಟ್ಟೆ, ಹಿಂಗೆ ನನ್ನನ್ನೇ ಯಾಕೆ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ನೀವೇ ತಪ್ಪಿನ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ನೊಂದ್ಕೊಳ್ಳೋವಂಥ ಚಾನ್ಸಸ್ ಕೂಡ ಬರುತ್ತೆ. ಮೇ ಬಿ ಬೇರೆಯವರು ನಿಮ್ಗೇನು ಹೇಳಿದ್ರು ಆ ಟೈಮಲ್ಲಿ ನಿಮಗೆ ಅದು ಸರಿ ಅನಿಸಿರ್ಲಿಕ್ಕಿಲ್ಲ, ಆಮೇಲೆ ನೀವೇ ರಿಗ್ರೆಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಪೇಜ್ ಆಫ್ ಕಪ್ಸ್. ಎಸ್, ಅಕ್ಕಪಕ್ಕ ಬೇರೆಯವರು ಹೇಳುವಂಥ ಕೆಲವೊಂದು ಮಾತನ್ನು ನೀವು ಒಂದು ಸ್ವಲ್ಪ ಕಿವಿ ಕೊಟ್ಟು ಅದು ಯಾಕೆ ಹೇಳ್ತಿದ್ದಾರೆ, ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಬೇಕು. ನಿಮ್ಮ ಒಂದು ನಿಮ್ಮ ಹತ್ತಿರದವರೇ ಆಗಿರೋದ್ರಿಂದ, ನಿಮ್ಮ ಫ್ಯಾಮಿಲಿಯವರೇ ಆಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಅವ್ರ ಬಾಯ್ ಫ್ರೆಂಡ್ ಆಗಿರ್ಬೋದು, ಏನೋ ಒಂದು ಸಜೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ ನಿಮಗೆ. ಈ ಒಂದು ಆಫ್ಟರ್ ಫುಲ್ ಮೂನ್ ನಿಮಗೇನೋ ಒಂದು ವಿಷಯದಲ್ಲಿ ಅವರ ಮಧ್ಯೆ ಮಾತುಕತೆ ಆಗುತ್ತೆ. ಡೆಫಿನೆಟ್ಲಿ ಅವರು ಕೂಡ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಏನೋ ಒಂದು ಹೇಳ್ತಿರ್ತಾರೆ. ನೀವು ಅದನ್ನು ಪೂರ್ತಿ ನೀವು ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೂ ಚೂರಾದರೂ ಸ್ವಲ್ಪ ಅವ್ರು ಏನು ಹೇಳ್ತಿದ್ದಾರೆ ಆ ಸಮಯಕ್ಕಾದರೂ ಅದನ್ನು ಕೇಳಿಸ್ಕೊಳ್ಳಿ. ತಕ್ಷಣ ನೀವು ಅದಕ್ಕೆ ರಿಯಾಕ್ಟ್ ಮಾಡಿಬಿಟ್ಟು ಆಮೇಲೆ ರಿಗ್ರೆಟ್ ಮಾಡುವಂಥ ಸಿಚುವೇಶನ್ ಜಾಸ್ತಿ ಇದೆ. ಸೊ ಎಸ್, ನಿಮಗೆ ತುಂಬ ಆಲ್ರೆಡಿ ಪೇಯ್ನಲ್ಲಿದ್ದೀರಾ, ನೊಂದ್ಕೊಂಡಿದ್ದೀರಾ. ಎಷ್ಟೋ ಸ್ಲೀಪ್ಲೆಸ್ ನೈಟ್ಸ್ ತುಂಬ ಇದೆ ನಿಮ್ಮ ಲೈಫಲ್ಲಿ. ಈಗ ಕರೆಂಟ್ ಸಿಚುವೇಷನಲ್ಲಿ ಏರೀಸ್, ಲಿಯೋ, ಸಜಿಟೇರಿಯಸ್ ಯಾರಿದ್ದೀರಾ ತುಂಬ ಡಿಪ್ರೆಷನಲ್ಲಿದ್ದೀರಾ. ತುಂಬಾ ಯಾಕೆ ನನಗೆ ಎಲ್ಲರೂ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಮ್ಮವರೇ ಯಾಕೆ ನನ್ನನ್ನು ಇಷ್ಟು ನೋಯಿಸ್ತಾ ಇದ್ದಾರೆ ಅಂತ ಆಲ್ರೆಡಿ ಈಗ ಡಿಪ್ರೆಷನಲ್ಲಿದ್ದೀರಾ. ಈಗ ಇನ್ನಷ್ಟು ನೀವು ನೊಂದುಕೊಂಡು ತುಂಬಾ ಮತ್ತೆ ಇನ್ನೊಂದು ಹೊಸ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಚಾನ್ಸಸ್ ಈ ಆಫ್ಟರ್ ಫುಲ್ ಮೂನ್ ಇದೆ. ಸೊ ಕನ್ಫ್ಯೂಷನಲ್ಲಿದ್ದೀರಾ, ಯಾವ್ದು ಚೂಸ್ ಮಾಡಬೇಕು, ಯಾವುದು ನನಗೆ ರೈಟ್, ಯಾವುದು ನನಗೆ ರಾಂಗ್. 2 ಆಫ್ ಸ್ವೋರ್ಡ್ಸ್ ಬಂದಿದೆ. 2 ಆಫ್ ಸ್ವೋರ್ಡ್ಸ್ ನಿಜವಾಗ್ಲೂ ಒಂದು ಕನ್ಫ್ಯೂಷನ್ ಮೋಡಲ್ಲಿದ್ದೀರಾ ನೀವು. ನಿಮ್ಮ ಒಂದು ಅಕ್ಕಪಕ್ಕದವರ ಮಾತನ್ನು ಕೇಳಿಸ್ಕೊಳ್ಳೋದು, ನಿಮ್ಮ ಇನ್ನರ್ ವಾಯ್ಸ್ನ ಕೇಳಿಸ್ಕೊಳ್ಳೋದು. ಕೆಲವೊಂದು ಸರ್ತಿ ಅನಿಸುತ್ತೆ ನಿಮಗೆ ನೀವೇ ಸರಿ ಇಲ್ಲ, ನಾನು ಇನ್ನೊಬ್ಬರ ಮಾತು ಕೇಳಬೇಕಿತ್ತು ಅಂತಲೂ ಅನಿಸುತ್ತೆ. ಚೂಸ್ ವೈಸ್ಲಿ.
ನಿಮ್ಮ ಒಂದು ಯಾವ ಒಂದು ಡಿಸಿಷನ್ ತೊಗೊಳ್ಳೋದಿದ್ರು ಈ ಒಂದು ಕನ್ಫ್ಯೂಷನ್ ಮೋಡಲ್ಲಿ ಅಥವಾ ನಿಮ್ಮ ಕನ್ಫ್ಯೂಷನ್ ಮೈಂಡಲ್ಲಿ ಏನಿರ್ತೀರ ಆಗ ತೊಗೊಳ್ಳೋದು ಬೇಡ. ನೀವು ಯಾವಾಗ ಸಮಾಧಾನ ಆಗ್ತೀರಾ, ನಿಮ್ಮ ಮೈಂಡ್ ಯಾವಾಗ ಫ್ರೀ ಆಗಿರುತ್ತೆ ಆಗ ಒಂದು ಹೊಸ ಡಿಸಿಷನ್, ಹೊಸ ಒಂದು ಆಲೋಚನೆಗೆ ಬನ್ನಿ. ಸೊ ಡೋಂಟ್ ರಶ್, ಯಾವಾಗಲೂ ಆ ಥರ ಬೇಡ. ಆದಷ್ಟು ಸ್ವಲ್ಪ ಕಾಮಾಗಿ, ಪ್ಲೆಸೆಂಟಾಗಿ, ಯಾವಾಗ ನಿಮಗೆ ನಾನು ಇವಾಗ ಆರಾಮಾಗಿದ್ದೀನಿ, ನಾನು ಈ ಆಫ್ಟರ್ ಫುಲ್ ಮೂನ್ ಈ ಮಂತ್ ನಾನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಅಂತ ನಿಮ್ಗೆ ಅನಿಸುತ್ತೆ, ಆಗ ನೀವು ಡಿಸಿಷನ್ ತೊಗೊಳ್ಳಿ. ಫಸ್ಟು ಕರೆಕ್ಟಾಗಿ ಯೋಚನೆ ಮಾಡಿ, ಯಾವುದೇ ಡಿಸಿಷನ್ ತೊಗೊಳ್ಳುವಾಗಲಿ, ಯಾರಿಗೆ ಒಂದು ಕಮಿಟ್ಮೆಂಟ್ ಕೊಡೋದಾಗಲಿ, ಯಾರ ಹತ್ರನಾದರೂ ಒಂದು ರೀತಿಯಲ್ಲಿ ಮಾತಾಡೋವಾಗಲಿ ಸಿಕ್ಕಾಕೊಳ್ಳುವಾಗ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಯೋಚನೆ ಮಾಡಿ ಬೇರೆಯವ್ರ ಜೊತೆಗೆ ಕಮಿಟ್ ಆಗೋದು ಅಥವಾ ಕಮಿಟ್ಮೆಂಟ್ ಕೊಡೋದು ಒಳ್ಳೆಯದು. ಸೊ ಇದಿಷ್ಟು ಆಫ್ಟರ್ ಫುಲ್ ಮೂನ್ ಏರೀಸ್, ಲಿಯೋ, ಸೆಜಿಟೇರಿಯಸ್ ಫೈರ್ ಸೈನ್ ಅವರಿಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್. ಸೊ ನೋಡೋಣ ಕೃಷ್ಣ ಬ್ಲೆಸ್ಸಿಂಗ್ಸ್ ಏನಿರುತ್ತೆ ಅಂತ. ಆಫ್ಟರ್ ಫುಲ್ ಮೂನ್ ಕೃಷ್ಣನ ಕಡೆಯಿಂದ ಯಾವ ಒಂದು ಬ್ಲೆಸ್ಸಿಂಗ್ ಇದೆ ಅಥವಾ ಅವನ ಗೈಡೆನ್ಸ್ ಏನಿರುತ್ತೆ, ಸೊ ನೋಡೋಣ. ಸೊ ಕೃಷ್ಣ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಪ್ರೊಟೆಕ್ಷನ್ ಕಾರ್ಡ್ ಬಂದಿದೆ. ಎಸ್, ಪ್ರೊಟೆಕ್ಷನ್ ಕಾರ್ಡ್ ಬಂದಿದೆ. ನಿಮಗೆ ಈ ಒಂದು ಕಂಪ್ಲೀಟ್ ಮಂತ್ ಆಫ್ಟರ್ ಫುಲ್ ಮೂನ್ ನಿಮಗೆ ಕೃಷ್ಣನ ಬ್ಲೆಸ್ಸಿಂಗ್, ಕೃಷ್ಣನ ಒಂದು ಪ್ರೊಟೆಕ್ಷನ್ ಖಂಡಿತ ಇದೆ. ಡೋಂಟ್ ವರಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದಿಷ್ಟು ಏರೀಸ್, ಲಿಯೋ, ಸೆಜಿಟೇರಿಯಸ್ ಫೈರ್ ಸೈನ್ ಅವರಿಗೆ ಇರುವಂತಹ ಎನರ್ಜೀಸ್, ಮೆಸೇಜಸ್.